ಟೂರ್ ಹೇಗಿತ್ತಪ್ಪ? ಮೊಹಮ್ಮದ್ ಖಾನ್ ಗೊತ್ತಮ್ಮ ನಿನಗೆ? ಹಾಂ, ಅಬ್ದುಲ್ ಗಫರ್ ಖಾನ್. ಏನು ಒಳ್ಳೆ ಗಾಂಧೀಜಿನ ನೇತಾಜಿನ ಕೇಳೋ ಹಾಗೆ ಕೇಳ್ತಾ ಇದೀಯಾ? ಯಾವ ಖಾನ್ ಅದು? ಹುಬ್ಳಿಲಿದ್ದಾರಲ್ಲ ಅವರು. ಅವರು ನಿನಗೆ ಗೊತ್ತಾ? ಅವರು ನಿನ್ಗೆ ಹೇಗೆ ಗೊತ್ತು? ನಾನು ಅವ್ರ ಮನೆಗೆ ಹೋಗಿದ್ನಮ್ಮ. ಅದು ಬಾನು ಅವ್ರ ಮನೆ. ಬಾನು ಮೊಹಮ್ಮದ್ ಖಾನ್ ಮಗಳು. ಅಭಿ, ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಅವ್ರ ಮನೆಗೆ ಹೋಗಿದ್ದಾಗ ನನ್ನನ್ನು ಸಾಯಿಸ್ತೀನಿ ಅಂದರು. ಕಾರಣ ಕೇಳಿದ್ರೆ ನಿನ್ನನ್ನು ಕೇಳು ಅಂದರು. ಅವ್ರಿಗೂ ನಿನಗೂ ಏನಮ್ಮ ಸಂಬಂಧ? ಯಾಕಮ್ಮ ಸುಮ್ಮನಿದ್ಯಾ? ನೀನು ಬಾನುನ ಪ್ರೀತಿಸ್ತಾ ಇದೀಯಾ? ಹೌದು. ಬೇಡಪ್ಪ, ಅವಳನ್ನ ಮರ್ತ್ಬಿಡು. ಯಾಕೆ? ದೊಡ್ಡವರು ದುಷ್ಟರನ್ನ ಕಂಡ್ರೆ ದೂರ ಇರುವಂತ ಮಾತ್ರ ಹೇಳಿದ್ದಾರೆ, ಕಾರಣ ಹೇಳಿಲ್ಲ. ಯಾರನ್ನು ದುಷ್ಟರು ಅಂತಿದ್ಯಮ್ಮ? ಆ ಮನೆಯವರು. ಅವರು ಒಳ್ಳೆಯವರಲ್ಲಪ್ಪ. ಪ್ರೀತಿ ಪ್ರೇಮದ ಬೆಲೆ ಅವ್ರಿಗೆ ಗೊತ್ತಿಲ್ಲ ಕಣೋ. ಕರುಣೆನೇ ಇಲ್ಲದೆ ಇಬ್ರು ಪ್ರೇಮಿಗಳನ್ನ ಕತ್ತರಿಸಾಕಿದ್ದಾರೆ. ಅದು ಅವ್ರ ಮನೆಯವ್ರನ್ನೇ. ಹೌದಪ್ಪ, ಆ ಕುಟುಂಬದ ಒಬ್ಬ ಹೆಣ್ಮಗಳು ಬೇರೆ ಜಾತಿ ಹುಡುಗನ ಪ್ರೀತಿಸಿ ಮನೆ ಬಿಟ್ಟು ಓಡೋಗಿ ಮದುವೆ ಆದ್ಲು. ಮನೆತನದ ಗೌರವ ಹಾಳಾಯ್ತು ಅನ್ನೋ ಸೇಡಲ್ಲಿ 2 ವರ್ಷ ಆದ್ಮೇಲೆ ಪಾಪು ಹುಟ್ಟಿ ಎಷ್ಟು ಬೇಗ 1 ವರ್ಷ ಆಗೋಯ್ತಲ್ಲ. ಇಂಥ ಸಮಯದಲ್ಲಿ ನಮ್ಮವ್ರು ಯಾರಾದರೂ ನಮ್ಮ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನೀನು ಹೇಳೋದೆಲ್ಲ ಸರಿನೇ ರೊಕ್ಸಾನ, ಆದರೆ ಏನು ಮಾಡೋದು? ಮನೆಯವ್ರ ಒಪ್ಪಿಗೆ ಇಲ್ಲದೆ ಓಡಿ ಬಂದು ಮದುವೆ ಆಗಿದ್ದೀವಿ. ಯಾರು ಬರ್ತಾರೆ? ಆದರೆ ನನ್ನ ಮನಸ್ಸು ಹೇಳ್ತಾ ಇದೆ, ಇವತ್ತಲ್ಲ ನಾಳೆ ನಮ್ಮ ಮನೆಯವರು ನಮ್ಮ ಪ್ರೀತಿನ ಒಪ್ಕೊಂಡು ನಮ್ಮನ್ನು ಹೊಡ್ಕೊಂಡು ಬಂದೇ ಬರ್ತಾರೆ ಅಂತ. ಹಾ, ಬಂದೆ ರೀ. ಪಾಪು ಎದ್ದಿದ್ದಾನ ನೋಡಿ. ಅಬ್ಬಾ, ಭಾಯ್ಜಾನ್ ರೀ, ಯಾರು ಬಂದಿದ್ದಾರೆ ನೋಡಿ. ಯಾರಮ್ಮ ಅದು? ಬಂದೆ. ಬರ್ರಿ ಒಳಗ. ಪುಟ್ಟು, ನೀನು ಇಲ್ಲೇ ಇರು, ನಾನು ಬಂದ್ಬಿಡ್ತೀನಿ. ಓ, ಮಾವನವರಾ? ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ. ಕೂತ್ಕೊಳ್ಳಿ ಮಾವ. ಯಾಕಲೈ ಊರು ಬಿಟ್ಟು ಊರಿಗೆ ಬಂದ್ರೆ ತಿಳಿಯೋದಿಲ್ಲ ಅಂತ ಮಾಡಿ ಏನು? ಅಬ್ಬು, ಆಗಿದ್ದೆಲ್ಲ ಆಗೋದು, ನಡೆದಿದ್ದನ್ನೆಲ್ಲ ಮರ್ತು ಬಿಡ್ರಿ. ಇವತ್ತ ನನ್ನ ಪಾಪು ಹುಟ್ಟಿದ್ದಿನ ರೀ. ಪಾಪು, ನೀ ಓಡ್ ಹೋದಾಗಿಂದ ಜನ ನಮ್ಮ ಕಾಂದಾನ ಬಗ್ಗೆ ನಗುಚಾಟ್ಕಿ ಮಾಡಕತ್ಯಾರ. ಅದರ ಕಲಿನ ನಿಮ್ಮ ರಕ್ತದಾಗ ತೊಳೆಯೋದಕ್ಕೆ ಮೊದಲ ನೀ ಕೂಸೆತ್ತಿಯೇನ? ಯಾವ ಹಾದ್ರು ಕೊಟ್ಟಿದ್ದದ? ನೋಡಿ, ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಏಯ್, ನಾನು ಮಂಡಿ ಸೌಸಿ ಹುಟ್ಟಿಸಿದ ಮಗಳ ಅವಳು. ಆಮ್ಯಾಗ ನಿನ್ನ ಹೆಂಡತಿ. ಅಬ್ಬು, ಆವಾಸ್ ಕಾಮ್. ಕುರಾನ್ ಓದಿ ಅಲ್ಲಾ ನೆನಪು ಮಾಡ್ಕೊಂತ ಅಂದ್ರ ಬುರ್ಕಾದೊಳಗ ಬೈಬಲ್ಗೆ ಶಾಖ ಕೊಟ್ಟು ಪ್ರೀತಿ ಮಾಡಿದ್ದಕ್ಕೆ ನಿನ್ನ ಆವಾಜ್ ಜಾಸ್ತಿ ಆಯ್ತೇನಾ? ಅಬ್ಬು, ದಯವಿಟ್ಟು ನಮ್ಮನ್ನು ಬಿಟ್ಬಿಡ್ರಿ. ನಿಮ್ಗ ನಮ್ಮಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಹೇಳ್ರಿ, ಎಲ್ಲಾದ್ರೂ ದೂರ ಕಣ್ಮರೆಯಾಗಿ ಹೊಂಟೋಗ್ತೀವಿ. ನಿನ್ನ ದೂರ ಕಳಿಸೋದಕ್ಕ ನಾ ಬಂದೇನೆ ಮಸ್ತಾನ್.
अबू इस पिल्ले का क्या करेंगे? ಅವಳ ಹೋದ್ಮ್ಯಾಕ ಇದ್ಯಾಕ? ठीक है अबू. ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ ಗಂಡ ಹೆಂಡತಿ ಕೂಗಾಟ ಚೀರಾಟ ಕೇಳಿ ಅಕ್ಕಪಕ್ಕದ ಜನಗಳೆಲ್ಲ ಓಡಿ ಬಂದರು. ಸರಿಯಾದ ಸಮಯಕ್ಕೆ ಅವ್ರು ಬಂದಿದ್ದರಿಂದ ಆ ಮಗು ಉಳಿಯಿತು. ಎಲ್ಲರೂ ಮಕ್ಕಳ ಭವಿಷ್ಯನೇ ಮುಖ್ಯ ಅಂತಂದ್ರೆ ಅವರಿಗೆ ಮನೆತನದ ಗೌರವನೇ ಮುಖ್ಯವಾಗಿತ್ತು. ಅದಕ್ಕೇನಪ್ಪ ಆ ಮನೆಯವರ ಸಹವಾಸನೇ ಬೇಡ ಅಂತಿರೋದು. ಅಯ್ಯೋ ನೀ ಬೇರೆ. ಹಾಗಾಗ ಕಾರಣ ಏನು? ಅವ್ರು ಓಡ್ ಬಂದಿದ್ದು ಅದೇ ತಪ್ಪು. ಪ್ರೀತಿಸಿದ ಮೇಲೆ ಎದುರಿಸಿ ನಿಲ್ಬೇಕಾಗಿತ್ತಾನೆ. ಆದರೆ ನಾವಾಗಲ್ಲ. ಇಲ್ಲಿ ನೋಡು, ಈ ಥರ ಫೇಸ್ ಟು ಫೇಸ್ ಮಾತಾಡಿ ಅವ್ರ ಮನೆಯವ್ರನ್ನ ಒಪ್ಸಿ ಮದುವೆ ಆಗ್ತೀವಿ. ಮದುವೆಗೆ ಒಪ್ಕೊಂಡ್ರೆ ಸರಿ, ಇಲ್ದಿದ್ರೆ ಗೊತ್ತಲ್ಲ, ಮೊದಲನೇ ಸಲ ಮಾತು, ಇಲ್ಲಾಂದ್ರೆ ಲಾತು. ಮಾತೆತ್ತಿದ್ರೆ ಕತ್ತಿ ಎತ್ತೋ ಜನನಪ್ಪ ಅವರು. ಕತ್ತಿ ಮೋಚ್ಗೆಲ್ಲ ಅವಾಗ ಎದಿರ್ತಿದ್ರಮ್ಮ, ಈಗಲ್ಲ. ನಾ ಅವ್ರ ಮನೆಗೆ ಹೋಗಿ ಬರ್ಲಿಲ್ವಾ? ನನ್ನೇನ್ ಮಾಡಕ್ಕಾಯ್ತು? ಇಲ್ಲ ನೋಡಮ್ಮ, ಇಂಥ ವಿಷಯಗಳು ಗೆಲ್ಲೋದು ಕತ್ತಿ ಮಚ್ಚಿಂದ ಅಲ್ಲ. ಇದು ಚೆನ್ನಾಗಿರ್ಬೇಕು, ಜೊತೆಗೆ ಸ್ವಲ್ಪ ದಿಲ್ಲು ಇರಬೇಕು. ಅಂದ್ರೆ ನೀನ್ ಅವಳನ್ನ ಮರೆಯಲ್ಲ ಅನ್ನೋ. ಅದು ಪ್ರೀತಿನಮ್ಮ. ಇಷ್ಟ ಬಂದಾಗೆಲ್ಲ ಮರೆಯಕ್ಕಾಗುತ್ತಾ? ಹಾಗಾದ್ರೆ ಪ್ರೀತಿಗೋಸ್ಕರ ತಾಯಿನ್ ಬೇಕಾದ್ರೂ ಮರೀತೀಯ. ಅಯ್ಯೋ, ನಿನ್ನ ಯಾವಾಗ ಮರಿತೀನಿ ಅಂತ ಹೇಳ್ದೆ ನಾನು? ನನ್ ಮೇಲೆ ನಂಬಿಕೆ ಇಲ್ವಾ? 20 ವರ್ಷದ ವಾತ್ಸಲ್ಯನ 2 ತಿಂಗಳು ಪ್ರೀತಿ ನುಂಗ್ ಹಾಕ್ತು ಅಂದಾಗ ನಿನ್ನನ್ನು ಹೇಗ್ ನಂಬೋದು? ಬೇಡಪ್ಪ, ನನ್ ಮಾತ್ ಕೇಳು, ಅವಳನ್ನ ಮರ್ತು ಬಿಡು. ಇದುವರೆಗೂ ನನಗೆ ಗೊತ್ತಿರೋ ಹಾಗೆ ನಾನು ಇಷ್ಟಪಟ್ಟಿದ್ದೀನಿ ಎಲ್ಲ ಕೊಟ್ಟಿದ್ಯಾ. ಆದರೆ ಇವತ್ತು ನಾನು ಇಷ್ಟಪಟ್ಟಿದ್ದನ್ನ ನನ್ನ ಕೈಯಿಂದ ಕಿತ್ಕೋತಿದ್ಯಾ. ನೀನ್ ಇಷ್ಟ ಅಂತ ಹೇಳ್ತಿರೋ ಈ ಪ್ರೀತಿ ನಿಮ್ಮಿಬ್ಬರನ್ನ ಬಲಿ ತಗೊಳುತ್ತೆ. ನೀನು ಏನಮ್ಮ ಅವ್ರ ತರ ಸಾಯಿಸ್ತಾರೆ ಅಂತ. ಛೇ, ಸಾವಿಗೆ ತರ ಹೆದರಿದ್ರೆ ಜೀವನದಲ್ಲಿ ಏನು ಮಾಡಕ್ಕಾಗಲ್ಲಮ್ಮ. ನಿನ್ ವಯಸ್ಸಿಗೆ ನೀನ್ ಹೀಗ್ ಮಾತಾಡ್ತೀಯ, ನನ್ ಸಂಕಟ ನಿನ್ ಹೇಗೋ ಗೊತ್ತಾಗುತ್ತೆ? ಸಾವು ಬಗ್ಗೆ ಅಷ್ಟು ಸುಲಭವಾಗಿ ಮಾತಾಡ್ತಾ ಇದೆಯಲ್ಲ, ನಿನ್ನನ್ನು ಕಳ್ಕೊಂಡ್ರೆ ನನ್ ಮಗ ಅಂತ ಹೇಳ್ಕೊಳಕ್ಕೆ ಇನ್ನೊಂದು ಮಗುನ ಯಾವ ಹರಾಜಿಂದ ತರ್ಲಿ? ಹರಾಜ? ಯಾರನ್ನ ಹರಾಜನ್ ತಂದೆ? ನಿನ್ನ ನೀನ್ ನನ್ ಮಗ ಅಲ್ಲ. ಅಬ್ದುಲ್ ಗಫರ್ ಖಾನ್ ಕೊಲೆ ಮಾಡಿದ್ನಲ್ಲ, ಗಂಡ ಹೆಂಡತಿ ಅವರೇ ನಿನ್ ತಂದೆ ತಾಯಿ. ಆ ಮಗುನೇ ನೀನು. ಆ ಅನಾಥ ಮಗುನ ಸಾಕೋಕೆ ಯಾರೂ ಮುಂದೆ ಬರಲಿಲ್ಲ. ಮಗುವಿನ ಭವಿಷ್ಯಕ್ಕೋಸ್ಕರ ಸುಮಾರು ಜನ ಹಣದ ಸಹಾಯ ಮಾಡ್ತಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ಆಟೋ ಡ್ರೈವರ್ಸ್ ಅಸೋಸಿಯೇಷನ್ ಅವರು 1 ದಿವಸದ ಸಂಪಾದನೆಯನ್ನು ತಂದು ಕೊಟ್ಟಿದ್ದಾರೆ. ಇದುವರೆಗೂ ಸುಮಾರು 3,26,000 ರೂಪಾಯಿ ಕಲೆಕ್ಟ್ ಆಗಿದೆ. ಎಲ್ರಿಗೂ ಮಗು ಬಗ್ಗೆ ಕರುಣೆ ಪ್ರೀತಿ ಇದೆಯೇ ಹೊರತು ಅದನ್ನು ಸಾಕೋದೇರೆ ಯಾರಿಗೂ ಬರ್ತಾ ಇಲ್ಲ. ಮುಂದೆ ಏನಾಗುತ್ತೋ ನೋಡೋಣ. ಆ ಮಗುನ ನಾನ್ ಸಾಕ್ತೀನಿ. ನೀನು ಈ ಪರಿಸ್ಥಿತಿಯಲ್ಲಿ? ಅಲ್ಲಮ್ಮ ಜಾನಕಿ, ನಿನಗೆ ಇನ್ನೊಬ್ರು ಸಹಾಯ ಬೇಕು. ಅಂಥದ್ರಲ್ಲಿ ನೀನು ಇನ್ನೊಬ್ರನ್ನ ಸಾಕ್ತೀಯಾ? ಅಣ್ಣ, ಜೀವನದಲ್ಲಿ ಜವಾಬ್ದಾರಿ ಅನ್ನೋದು ಬಂದ್ರೆ ತಾನೆ ಛಲ ಹುಟ್ಟೋದು, ಏನಾದ್ರೂ ಸಾಧಿಸೋಕ್ಕಾಗೋದು. ದೇವ್ರು ನನಗೆ ಬಾಲ್ಯ ಯೌವನ ಕೊಟ್ಟು ಈ ಕಾಲಿನ ಜೊತೆಗೆ ಮದುವೆನ ತಾಯ್ತನನ ಕಿತ್ಕೊಂಡ. ನೀನು ಒಪ್ಕೊಂಡ್ರೆ ಆ ಮಗುನಿಂದ ನನಗೆ ತಾಯಿ ಪಟ್ಟನಾದ್ರೂ ಸಿಗುತ್ತೆ. ಸರಿನಮ್ಮ. ನೀನ್ ಅದೇ ಊರಲ್ಲಿದ್ರೆ ಜನ ನಿನ್ ಬಗ್ಗೆ 100 ಮಾತಾಡ್ತಾರೆ. ಅದು ನಿನ್ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಹುಬ್ಳಿ ಬಿಟ್ಟು ಬೆಂಗಳೂರಿಗೆ ಬಂದೆ. 20 ವರ್ಷಗಳು ಹೇಗೆ ಕಳೀತನ್ನೋದೇ ನನಗೆ ಗೊತ್ತಾಗ್ಲಿಲ್ಲ. ಈಗ ನಿನ್ನ ಪ್ರೀತಿಯಿಂದ ಮತ್ತೆ ಆ ಮನೆಯವರಲ್ಲಿ ಸೇಡು ಹುಟ್ಟಿದೆ. ಆ ಹುಡುಗಿನ ಪ್ರೀತಿಸ್ತಿದ್ಯಾ ಅಂತ ಗೊತ್ತಾಗಿದ್ದಕ್ಕೆ ನಮ್ಮ ಮನೇಲಿ ನೆಮ್ಮದಿ ಇಲ್ದಂಗಾಗಿದೆ. ಇನ್ನು ಅವಳನ್ನ ಮನೆ ತುಂಬಿಸ್ಕೊಂಡ್ರೆ ಮನೆ ನಿಲ್ದಂಗಾಗುತ್ತೆ.
ಅಭಿ, ಎಲ್ಲಿಗೆ ಹೋಗ್ತಿದೀಯಾ? ಹುಬ್ಳಿಗೆ. ಸೇಡು ತೀರ್ಸ್ಕೊಳಕ? ಹೌದು. ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನ್ಗೆ ಹೆಮ್ಮೆ ಆಗ್ತಿದೆ. ತನಗೆ ಜನ್ಮ ಕೊಟ್ಟ ತಾಯಿ ತಂದೆನ ಕ್ರೂರವಾಗಿ ಕೊಲೆ ಮಾಡಿದಾರನ್ನೋ ವಿಷಯ ಗೊತ್ತಾದಾಗ ಯಾವುದೇ ಮಗನಿಗಾದ್ರೂ ರೋಷ, ಆಕ್ರೋಶ, ಸೇಡು ಬಂದೇ ಬರುತ್ತೆ. ಅದೇ ನಿನಗೂ ಬಂದಿದೆ. ನೀನಲ್ಲಿ ಹೋಗ್ತೀಯಾ, ಅವನ್ನ ಕೊಲೆ ಮಾಡ್ತೀಯ, ಕೊಲೆ ಮಾಡಿ ಕೊಲೆಗಾರನ್ನು ಪಟ್ಟ ಹೊತ್ಕೊಂಡು ಜೈಲಿಗೂ ಹೋಗ್ತೀಯ. ಆಗ ನಿನ್ನ ಮನಸ್ಸಿನ ಕೋಪ ಆರುತ್ತೆ. ಆದ್ರೆ ನಾನು ನೀನೇ ಇಲ್ಲ ಅಂದಮೇಲೆ ಈ ಕುಂಠಿತಾಯಿಗಿನ್ ಯಾರಿದಾರೋ? ಯಾವ ಜನ್ಮದ ಪುಣ್ಯನೋ ಏನೋ, ನಾನಿರೋ ಪರಿಸ್ಥಿತಿಯಲ್ಲಿ ಯಾವ ಹೆಣ್ಣಿಗೂ ಸಿಗದೆ ಇರೋ ಈ ತಾಯಿ ಸ್ಥಾನ ನಿನ್ನಿಂದ ನನಗೆ ಸಿಕ್ಕಿದೆ. ಅದನ್ನ ನನ್ನ ಕಿತ್ಕೋಬೇಡು. ನೀನು ಹಠ ಮಾಡಿದ್ರ ನಿಮ್ಮ ಅಜ್ಜನಂಗ ನಿಮ್ಮ ಅಪ್ಪನು ನಿನ್ ತಲೆ ತೆಗಿತಾನ. ಅದನ್ನ ನೋಡೋ ಶಕ್ತಿ ನನ್ನಲ್ಲಿಲ್ಲವ. ನಾ ಮುದುಕಿದೀನಿ, ಮೈಯಾಗ ಶಕ್ತಿ ಇಲ್ಲ, ಮನಸ್ಸಿನಾಗ ಬದುಕೋ ಆಶಾನೂ ಇಲ್ಲ. ಕಡೆಗೆ ನಿಂಗೆ ಏನಾರ ಆದ್ರ ಅಳಾಕ್ ನನ್ನ ಕಣ್ಣಾಗ ಒಂದ್ ಹನಿ ನೀರ್ ಸಹಿತ ಇಲ್ಲ. ಬೇಟಿ, ಅವನ್ನ ಮರ್ತು ಬಿಡು. ಆಗಂಗಿಲ್ಲ. ನನ್ ಕೈಯಾಗ ಅವನ್ ಮರಿಯಕ್ ಆಗಂಗಿಲ್ಲ ದಾದಿಮ್ಮ. ನಮಸ್ಕಾರ. ಇವತ್ತು ನಮ್ಮ ಕಾಲೇಜಲ್ಲಿ ನಡೀತಾ ಇರೋ ಮದರ್ಸ್ ಡೇಗೆ ಎಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ಮದರ್ಸ್ ಡೇನ ಯಾವ ಕಾಲೇಜಲ್ಲೂ ಸೆಲೆಬ್ರೇಟ್ ಮಾಡಲ್ಲ, ಆದರೆ ನಮ್ಮ ಕಾಲೇಜಲ್ಲಿ ಅದನ್ನ ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದು ನಾವು ಎಲ್ಲಾ ತಾಯಂದ್ರಿಗೂ ಸಲ್ಲಿಸ್ತಾ ಇರ್ತಕ್ಕಂಥ ಕೃತಜ್ಞತೆಗಳು. ಅದೇ ನಂಗೂ ಗೊತ್ತಿಲ್ಲ. ಅವ್ರ ಮನೆಗೆ ಹೋಗಿ ನೋಡ್ಕೊಂಡ್ ಬರ್ಬಾರ್ದಾ? ರಾಕೇಶ್ ಜಯರಾಮ್ ಆಗ್ಲೇ ಹೋದ್ರು ಕಣೆ. ಹೋದ್ರ ಮತ್ತಿನ್ಯಾಕ್ ಬಂದಿಲ್ಲ? ನಂಗೆ ಅರ್ಥ ಆಗ್ತಾ ಇಲ್ಲ. ಈ ಮದರ್ಸ್ ಡೇ ಐಡಿಯಾ ಕೊಟ್ಟಿದ್ದು ನಮ್ಮ ಡಾರ್ಲಿಂಗ್ ಆಫ್ ದ ಕಾಲೇಜ್ ಆರ್ಟ್ಸ್ ಕ್ಲಬ್ ಸೆಕ್ರೆಟರಿ ಅಭಿ. ನಮ್ಮ ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಆರ್ಟ್ಸ್ ಕ್ಲಬ್ ಸೆಕ್ರೆಟರಿ ಆದ ಅಭಿ ಸಾರಿ, ನಾ ಬರೋದು ಸ್ವಲ್ಪ ಲೇಟ್ ಆಯಿತು. ಇವತ್ತು ಮದರ್ಸ್ ಡೇ. ತಾಯಂದಿರ ಬಗ್ಗೆ ಹೇಳೋಕೆ ಮುಂಚೆ ನಿಮಗೊಂದು ಚಿಕ್ಕ ಕತೆ ಹೇಳಬೇಕು ಅನ್ನಿಸ್ತಾ ಇದೆ. ಸುಮಾರು 18-20 ವರ್ಷದಿಂದ ನಡೆದಿದ್ದ ಕತೆ ಇದು. ಹುಬ್ಳಿಲಿ ರುಕ್ಸಾನಾ ಬಾನು ಅನ್ನೋ ಹುಡುಗಿ ಜೋಸಫ್ ಅನ್ನೋ ಒಬ್ಬ ಹುಡುಗನ್ನ
ಪ್ರೀತಿಸಿದ್ಲು. ಮನೆಯವ್ರು ಒಪ್ಪದೇ ಇದ್ದಿದ್ದರಿಂದ ಓಡ್ ಹೋಗಿ ಮದುವೆ ಆದರು. ಅದನ್ನು ಸಹಿಸದೆ ರುಕ್ಸಾನ ಅವ್ರ ತಂದೆ 2 ವರ್ಷ ಆದಮೇಲೆ ಅವರಿಬ್ಬರನ್ನ ಹುಡುಕಿ ಕೊಂದರು. ಅವ್ರಿಗೊಂದು ಮಗು ಇತ್ತು. ಅವರಿಬ್ಬರು ಸತ್ತ ಮೇಲೆ ಆ ಮಗು ಅನಾಥವಾಯಿತು. ಈ ಕಥೆನ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಆ ಮಗು ಬೇರೆ ಯಾರೂ ಅಲ್ಲ, ನಾನೇ. ಹಾಗಿದ್ರೆ ಇವ್ರು ಯಾರು ಅಂತ ನೀವೆಲ್ಲ ಯೋಚಿಸ್ತಿರ್ಬಹುದು. ನನ್ನ ತಾಯಿ. ಇವ್ರು ನನ್ನ ಹೆರಲಿಲ್ಲ, ಆದರೂ ನನ್ನ ತಾಯಿ ಆದರು. ಮದುವೆ ಆಗದೇನೆ ವಿಧವೆನ ಪಟ್ಟನೂ ಹೊತ್ಕೊಂಡ್ರು. ಅನಾಥನಾಗಿದ್ದ ನನ್ನ ಹಣ್ಣು ತರಕಾರಿ ಥರ ಹರಾಜ್ಗಿಟ್ಟಿದ್ರಂತೆ. ನನ್ನನ್ನು ಸಾಕಕ್ಕೆ ಯಾರೂ ಮುಂದೆ ಬರಲಿಲ್ಲ. ಆದರೆ ಕೆಲವರು ಬಂದರು ನನ್ನ ಸಹಾಯಕ್ಕೆ. ಆಟೋ ಡ್ರೈವರ್ಸು, ದಿನಗೂಲಿಯವರು, ಇನ್ನೂ ಎಷ್ಟೋ ಜನ. ಅವರು ಒಂದು ದಿನದ ಸಂಪಾದನೆನ ನನಗೆ ಕೊಟ್ರಂತೆ. ಅವ್ರು ಯಾರು, ಏನು, ಎಲ್ಲಿದ್ದಾರೆ ಏನೂ ನನಗೆ ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ನಾನು ಅವರೆಲ್ಲರಿಗೂ ಚಿರಋಣಿ. ನನ್ನ ತಂದೆ ಕ್ರಿಶ್ಚಿಯನ್, ನನ್ನ ತಾಯಿ ಮುಸ್ಲಿಂ. ಆ ಕಾರಣದಿಂದ ಅವ್ರ ಪ್ರಾಣನೇ ಕಳ್ಕೋಬೇಕಾಗಿ ಬಂತು. ಆದರೂ ಇದು ಯಾವುದನ್ನು ಯೋಚನೆ ಮಾಡಿದೆ ನನ್ನನ್ನು ದತ್ತು ತೊಗೊಂಡು ಬೆಳೆದವರು ಈ ನನ್ನ ತಾಯಿ. ಇವ್ರು ನನ್ನ ದತ್ತು ತಗೊಳ್ದೆ ಹೋಗಿದ್ದಿದ್ರೆ ಅದೇ ಕೊಳ್ತ ಹಣ್ಣಿನ ಜೊತೆ ಯಾಕೆ ಕಸ ತೊಟ್ಟಿಲಿರ್ತಿದ್ನು? ಈ ವಿಷಯ ಗೊತ್ತಾದ್ಮೇಲೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಈ ತಾಯಿನ ಪೂಜೆ ಮಾಡೋದ, ಇಲ್ಲ ಗೌರವಿಸೋದ, ಇಲ್ಲ ಕೃತಜ್ಞತೆ ಹೇಳೋದ, ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಆಗಲೇ ಈ ದಿನ ಬಂತು, ಮದರ್ಸ್ ಡೇ. ಇದಕ್ಕಿಂತ ಒಳ್ಳೆ ಸಂದರ್ಭ ಸಿಗಲ್ಲ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇವತ್ತಿನ ಸೊಸೈಟಿಲಿ ಎಷ್ಟೋ ಜನ ಅವ್ರ ಮಕ್ಕಳನ್ನ ಬೇಬಿ ಸಿಟ್ಟಿಂಗ್ನಲ್ಲಿ ಬಿಟ್ಟು ಹೋಗ್ತಾರೆ. ಆದರೆ ನನ್ನ ತಾಯಿ ನನ್ನ ಒಂದಿನನೂ ಬಿಟ್ಟಿರಲಿಲ್ಲ. ತಾನೇ ನಿಲ್ಲೋಕ್ಕಾಗದೇ ಇದ್ರು ನನ್ನಂಥ ಒಬ್ಬ ಮಗನ್ನ ಈ ಸೊಸೈಟಿಲಿ ನನ್ನ ಕಾಲ ಮೇಲೆ ನಾನೇ ನಿಲ್ಲೋ ಹಾಗೆ ಮಾಡಿದ್ದಾರೆ ಅಂದಮೇಲೆ ಈ ತಾಯಿ ಬಗ್ಗೆ ಹೇಳೋಕೆ ಉಳಿದಿರೋದೊಂದೇ, ಶಿ ಈಸ್ ರಿಯಲಿ ಗ್ರೇಟ್. ಎಲ್ಲರೂ ತಾಯಂದಿರನ್ನ ಪೂಜಿಸ್ತಾರೆ, ಗೌರವಿಸ್ತಾರೆ, 7 ಜನ್ಮಕ್ಕೂ ನೀನೇ ತಾಯಾಗಿರ್ಬೇಕು ಅಂತ ಬೇಡ್ಕೋತಾರೆ. ಆದರೆ ನನ್ನ ಆಸೆ ಒಂದೇ, ಇಂಥ ತಾಯಿ ಎಲ್ಲರಿಗೂ ಸಿಗಬೇಕು ಅಂತ. ಅವಾಗ ಯಾರೂ ಅನಾಥರಾಗಿರೋಲ್ಲ. ಮನಸ್ಸಿನಲ್ಲಿರೋ ದುಃಖನಾಗಲಿ ಸಂತೋಷನಾಗಲಿ ಮಾತಿನಲ್ಲಿ ಹೇಳೋಕ್ಕಾಗದೆ ಹೋದರೆ ಕಣ್ಣೀರಾಗಿ ಬರುತ್ತೆ ಅಂತಾರೆ. ಅದು ಇವತ್ತು ನಿಜ ಅನ್ನಿಸ್ತಿದೆ. ಅಭಿ ನನಗೆ ಬರೀ ಮಗ ಮಾತ್ರ ಅಲ್ಲ, ಆ ದೇವ್ರು ಕೊಟ್ಟ ವರ. ಇಂಥ ಮಗ ಸಿಗೋದಾದ್ರೆ ಬರೀ ಕಾಲೇ ಅಲ್ಲ, ಪ್ರಾಣನೇ ಹೋದ್ರೂ ಚಿಂತೆ ಇಲ್ಲ.